ಮೊದಲನೇದಾಗಿ ಸಚಿವರುಗಳ ವಿರುದ್ಧ ಶಾಸಕರ ದೂರಿನ ಹಿನ್ನೆಲೆಯಲ್ಲಿ ಸಭೆ ಶುರುವಾಗಿತ್ತು ಸರ್, ಶಾಸಕರುಗಳದ್ದು. ಅದಾದ್ಮೇಲೆ ಸಚಿವರುಗಳು ಮಾತಾಡ್ತೀನಿ ಅಂತ ಮಾತಾಡ್ತಾ ಇದ್ದಾರೆ ಸರ್. ತಮಗೆ ಏನೇನು ಹೇಳಿದ್ರು ಅಥವಾ ಏನು ಕೇಳಿದ್ರು ಸರ್? ಅವ್ರೇನು ಹೇಳಿಲ್ಲ, ನಾವೇ ಹೇಳಿದ್ದೀವಿ. ನಮ್ಮ ಇಲಾಖೆಯಲ್ಲಿ 2 ವರ್ಷದಲ್ಲಿ ಏನು ಮಾಡಿದ್ದೀವಿ, ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ದುಡ್ಡು ಜನರಲ್ ಆಗಿ ಕಾನ್ಸ್ಟಿಟ್ಯೂನ್ಸಿ ವೈಸು ಕೊಟ್ಟಿದ್ದೀವಿ, ಚರ್ಚೆ ಮಾಡಿದ್ವಿ. ಮತ್ತು ಕೆಲವರು ಬಂದಾಗ ಇಂಥ ನಮ್ಮ ಕೆಲಸ ಆಗಬೇಕಂತ ನಮ್ಮ ಇಲಾಖೆಗೆ ಅವ್ರ ಕಡೆ ಒಂದು ಲಿಸ್ಟ್ ಇತ್ತು, ಸುಮಾರು ಒಂದು 12 ಜನ MLA ಅದನ್ನು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅಂತ ಅಟೆಂಡ್ ಮಾಡಿದ್ದೀವಿ ನಾವು. ಸೊ ಅದನ್ನು ಮತ್ತೆ ಒಂದು 2-3 ಅಟೆಂಡ್ ಮಾಡಿಲ್ಲ. ಸೊ ಅದನ್ನು ಅವ್ರನ್ನ ಕರೆದು ಮೀಟಿಂಗ್ ಮಾಡಿ ಅಟೆಂಡ್ ಮಾಡ್ತೀವಿ ಅಂತ ಹೇಳಿದ್ವಿ. ಅಲ್ಲಿ ಹೆಚ್ಚಿನ ಪ್ರಮಾಣದ ದೂರು ತಮ್ಮ ಇಲಾಖೆ ಅಥವಾ ತಮ್ಮ ವಿರುದ್ಧ ಇಲ್ಲ ಹಾಗಾದರೆ? ನಮ್ಮಲ್ಲಿಲ್ಲ, ಬಹುಶಃ ಕಡಿಮೆ ಇದೆ. ಇದ್ಬಿಟ್ಟು ಹೊರತುಪಡಿಸಿದ್ರೆ ಪಕ್ಷ ಸಂಘಟನೆ ಈಗ ಯಾವುದೂ ಇಲ್ಲ, ಓನ್ಲಿ ಡೆವಲಪ್ಮೆಂಟ್ 2 ವರ್ಷ ಸಾಧನೆ MLAಗಳ ಲಿಸ್ಟ್ ಅದು ಮಾತ್ರ ಕೊಟ್ಟಿದ್ದಾರೆ, ಅಟೆಂಡ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಆಲ್ಮೋಸ್ಟ್ ಅಟೆಂಡ್ ಮಾಡಿದ್ದೀನಿ. ಅವನು ಕೂಡ ಮತ್ತೆ ಸ್ಪೆಷಲ್ ಮೀಟಿಂಗ್ ಮಾಡ್ತು ಅಂತ ಹೇಳಿದ್ದೀನಿ ಅಷ್ಟೇ. ಅದೇನು ಗೊತ್ತಿಲ್ಲ, ಇಲ್ಲ ಅವ್ರನ್ನ ಫೈನಲ್ ಆಗಿ ಅವರು ಹೇಳ್ತಾರಲ್ಲ, ಅವರು ಒಂದು ಲಾಸ್ಟಿಗೆ ಕೇಳ್ಬೇಕಾಯ್ತು ನೀವು ಅವ್ರನ್ನೂ ಒಂದು ಸಾರಿ. ನಮ್ಮ ಪ್ರಕಾರ ಶಾಸಕರು ಏನೋ ಕೆಲವು ಕಡೆ ನಮ್ಮ ಕೆಲಸ ಆಗಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ನೀಡಿದ್ರು. ಅದರ ಹಿನ್ನೆಲೆಯಲ್ಲಿ ಅವರೇ ಖುದ್ದಾಗಿ ಕೇಳ್ತಿದ್ದಾರೆ. ಸೊ ಯಾರು ಅವ್ರಿಗೆ ಹೇಳಿದ್ದಾರೆ ನಮ್ಮ ಕೆಲಸ ಆಗಿಲ್ಲ ಇಲಾಖೆವಾರು, ಅದನ್ನು ಆ ಸಚಿವರಿಗೆ ಕೊಡುವಂಥ ಪ್ರಯತ್ನ ಮಾಡ್ತಿದ್ದಾರೆ. ತಮ್ಮ ಕೂಡ ಹಿರಿಯ ಸಚಿವರು ಇಂಥದ್ದೊಂದು ಸಭೆ ಸುರ್ಜೇವಾಲ ಅವರಿಂದ ಅಗತ್ಯ ಇರ್ತದೆ. ಅವಶ್ಯಕತೆ ನಮ್ಮ ತಪ್ಪುಗಳನ್ನು ನಮಗೆ ಮುಂದಾಗೋಲ್ಲ, ನಾವೆಲ್ಲ ಒಳ್ಳೇದೇ ಅಂತೀವಿ. ನಾವು ನಮ್ಮ ಕಡೆ ನಾವೆಲ್ಲ ಒಳ್ಳೇದಿದೆ ಅಂತ ಭಾವಿಸ್ತೀವಿ. ಸೊ ಯಾರು ಹೇಳಿದ್ರೆ ಅದನ್ನ ತಿದ್ದುಕೊಳ್ಳುವಂಥ ಪ್ರಯತ್ನ ಆಗುತ್ತೆ, ಆಗಿದ್ದು ಒಳ್ಳೇದಾಗಿತ್ತು, ಅಂತ ತಪ್ಪೇನಿಲ್ಲ. ಸರ್ ಇಲ್ಲಿವರೆಗೂ 3 ದಿನ 2 ದಿನ ಬಂದು ಅಷ್ಟು ಸಣ್ಣ ಭೇಟಿಯಾಗಿಲ್ಲ, ಕೆಲಸ ಆಗಿರಲಿಲ್ಲ. ಅದು ಸರಿ ಆಗ್ತಿರೋದ್ರಿಂದ ಈ ರೀಡ್ ಇನ್ ಬಿಟ್ವೀನ್ ದ ಲೈನ್ಸ್ ಅಂತೀವಲ್ಲ ಸರ್, ಅವ್ರು ಏನೋ ಹೇಳ್ತಿದ್ರು ಕೂಡ ಪಕ್ಷದ ಆಂತರಿಕ ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ AICC ತೆಗೆದುಕೊಳ್ತಿರೋ ಕ್ರಮ ಇದು ಆಗಿದೆ. ಯಾಕಂದರೆ ಬಹಿರಂಗವಾಗಿ ಸುಮಾರು ಜನ ಹೇಳಿದ್ರಲ್ಲ, ಅದು ಅವರು ಮಾಡಲೇಬೇಕು. ಯಾಕಂದ್ರೆ ಜನರಲ್ ಸೆಕ್ರೆಟ್ರಿ ಅವ್ರದ್ದು ಕೂಡ ಜವಾಬ್ದಾರಿ ಇದೆ. ಸೊ ಅವರು ಬಂದು ನಮ್ಮ ಸಮಸ್ಯೆ ಕೇಳಿದರೆ ಒಳ್ಳೇದಾಗಿದೆ, ಕೆಟ್ಟೇನಿಲ್ಲ, ಒಳ್ಳೇದಾಗಿದೆ. ಡ್ಯಾಮೇಜ್ ಕಂಟ್ರೋಲ್ ಅಂತ ಹೇಳಬೇಕಾಗುತ್ತೆ, ಅದು ಒಂದು ಹಂಗೆ ಹೇಳ್ಬೋದು, ಡ್ಯಾಮೇಜ್ ಕಂಟ್ರೋಲ್ ಇದು. ಯಾಕಂದ್ರೆ ಮುಂದೆ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ನಲ್ಲಿ ಆದರೆ ಅದಕ್ಕೆ ಕಡಿಮೆ ಔಷಧಿ ಮಾತ್ರ ಇದೆ, 3rd ಸ್ಟೇಜ್ ಆದರೆ 4th ಆದರೆ ಕಷ್ಟ ಅಂತ. ಅದಕ್ಕೆ ಫಸ್ಟ್ ಸ್ಟೇಜ್ನಲ್ಲಿ ಮಾಡೋದು ಒಳ್ಳೆಯದು ಸರ್. ಇದು ಪಕ್ಷದ ಲೆವೆಲ್ನ ಕ್ಯಾನ್ಸರ್ ಮುನ್ಸೂಚನೆಯನ್ನ ಸರ್ಕಾರದ ಲೆವೆಲ್ ಕ್ಯಾನ್ಸರ್ ಇಲ್ಲ, ಸರ್ಕಾರ ಅಲ್ಲ, ಪಕ್ಷದಲ್ಲಿ ಅಸಮಾಧಾನ ಇತ್ತು, ಅವ್ರ ಕೆಲಸ ಆಗಿಲ್ಲ ಅಂತ. ಸೊ ಜನರಲ್ ಸೆಕ್ರೆಟರಿ ಅವ್ರಿಗೆ ಗೊತ್ತಾಗ್ತಿದೆ ನಿಜಾನ ಅಥವಾ ಇಲ್ಲ, ಅಥವಾ ಸಚಿವರಿಂದ ಆಗಿಲ್ಲ. ಸೊ ಅದೊಂದು ಒಳ್ಳೆಯದ ಬೆಳವಣಿಗೆ. ಇದು ಪಕ್ಷದ ಹಿತದೃಷ್ಟಿಯಿಂದ ನಡೆಸ್ತಾ ಇರೋಂಥ ಒಂದು ಸಭೆ ಸರ್. ಹೀಗಾಗಿ ಪಕ್ಷ ಸಂಘಟನೆ ಬಗ್ಗೆ ಕೂಡ ಚರ್ಚೆ ಇಲ್ಲ, ಪಕ್ಷದ ಬಗ್ಗೆ ಚರ್ಚೆ ಆಗಿಲ್ಲ. ಮುಂದಿನ ಸಾರಿ ಅದಕ್ಕೆ ನೋಡೋಣ, ಬೇರೆ ಟೈಮ್ನಾಗ ಮಾತಾಡ್ತೀವಿ. ಸರ್ ತಾವೇನು ವೈಯಕ್ತಿಕವಾಗಿ ಸಂಘಟನಾತ್ಮಕ ವಿಚಾರ ಮಾತಾಡಿದ್ರೆ ತಮ್ಮ ಮನಸ್ಸಿನ ಆಸೆ ಏನಾದರೂ? ಇಲ್ಲ, ಮಾತಾಡಬೇಕಂದ್ರೆ ನೆಕ್ಸ್ಟ್ ಟೈಮ್ ಮಾತಾಡ್ತೀನಿ. ಈ ಸಲ ಮಾತಾಡಲಿಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಮಾತಾಡ್ತೀನಿ.